ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿ ಒಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಳ ಮೀಸಲಾತಿ ವಿಧೇಯಕ ಏನಿದೆಯಲ್ಲ ಅದು ವಾಪಸ್ ಆಗಿದೆ. ಯಾಕೆ ವಾಪಸ್ ಆಯಿತು, ಏನು ಕತೆ, ಮತ್ತು ಯಾರು ವಾಪಸ್ ಕಳಿಸಿರೋದು, ಲೋಕಸಭೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿತ್ತು ಮತ್ತು ಯಾಕೆ ವಾಪಸ್ ಬಂತು ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮತ್ತು ಇದರ ಪರಿಹಾರಗಳ ಏನು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ತರಗತಿ ಒಳಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಸೊ ಇಲ್ಲಿ ತಾವು ಗಮನಿಸಿರ್ಬೋದು, ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಇದು ಒಳ ಮೀಸಲಾತಿ ವಿಧೇಯಕ ವಾಪಸ್ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಮಾದಿಗ 15 ಸಂಯೋಜಿತ ಜಾತಿಗಳಿಗೆ 6% ಮೀಸಲಾತಿ ಗುಂಪು ಎ, ನಂತರ ಹೊಲೆಯ ಮತ್ತು 18 ಸಂಯೋಜಿತ ಜಾತಿಗಳು 6% ಮೀಸಲಾತಿ ಗುಂಪು ಬಿಗೆ ಪಡೆಯುತ್ತೇವೆ, ಮತ್ತು ಲಂಬಾಣಿ, ಬೋವಿ, ಕೋರ್ಮ, ಕೋರ್ಚ ಮತ್ತು 59 ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ 5% ಗುಂಪು ಸಿ ಪಡೆಯುತ್ತಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಇದು ವಾಪಸ್ ಬಂತು ಅಂತಂದರೆ, ಸರ್ಕಾರ ಏನು ಮಾಡ್ತು ಅಂತಂದ್ರೆ, ಮೊದಲಿಗೆ ಇತಿಹಾಸವನ್ನು ಹೇಳ್ತೀನಿ ಕೇಳಿಬಿಡಿ ಸ್ನೇಹಿತರೆ. ಇಲ್ಲಿ ಇತಿಹಾಸ ತಾವು ಗಮನಿಸಿದಾಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ನಿರ್ಣಯ ಆಗುತ್ತೆ, ಆರ್ಡರ್ ಆಗುತ್ತೆ. ಏನಂತಂದರೆ ಒಳ ಮೀಸಲಾತಿಯನ್ನು ಯಾವ ರಾಜ್ಯಗಳಲ್ಲಿ ಏನು ಮಾಡಬೇಕು ಅಂದರೆ ಪಾಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಅದು ಬಂದ ತಕ್ಷಣವೇ ಏನು ಮಾಡಿಬಿಡುತ್ತೆ, ಇಲ್ಲಿ ಇರ್ತಕ್ಕಂಥ ಸರ್ಕಾರ ಏನು ಮಾಡುತ್ತೆ, ಬೇಗ ಆಗಿ ಡಾಟಾ ಕಲೆಕ್ಟ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಮಾಡ್ತಾ ಹೋಗುತ್ತೆ. ಅದಾದ ನಂತರ ನಾಗಮೋಹನ್ ದಾಸ್ರವರ ಕಮಿಟಿಯನ್ನು ಮಾಡುತ್ತೆ, ಏಕಸದಸ್ಯ ಪೀಠ. ಅದು ಕೊಟ್ಟಿರ್ತಕ್ಕಂಥ ವರದಿಯನ್ನು ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಏನು ಮಾಡ್ತು, ವಿಧಾನಸೌಧ ಒಳಗೆ ಅಂಗೀಕಾರವನ್ನು ಪಡೆದು ಅದು ರಾಜ್ಯಪಾಲರ ಅಂಗಳಕ್ಕೆ ಬಂದು ತಲುಪಿತ್ತು. ಹಾಗಾಗಿ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದರೆ ಅವರು ಕೋರ್ಟಿಗೆ ಹೋಗಿದ್ದಾರೆ, ಮತ್ತು ರಾಜ್ಯಪಾಲರಿಗೂ ಕೂಡ ಅವ್ರೇನು ಮಾಡಿದ್ರು ಅಂತಂದ್ರೆ ತಮ್ಮ ಮನವಿಯನ್ನು ಸಲ್ಲಿಸಿದ್ರು. ಅವರ ಬಗ್ಗೆ ರಾಜ್ಯಪಾಲರು ಈಗ ಕೇಳಿರುವಂಥದ್ದು, ವಾಪಸ್ ಕಳಿಸಿ ಇವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತೇಳಿ ಕೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಈ ಒಂದು ಪೇಪರ್ ಕಟ್ಟಿಂಗಲ್ಲಿ ಇರುವಂಥದ್ದು. ಆದರೂ ಕೂಡ ತಮಗೆ ಒಂದು ಸಾರಿ ಓದಿ ತೋರಿಸ್ತೀನಿ ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಒಳ ಮೀಸಲಾತಿಯಿಂದ ಅನ್ಯಾಯ ಆಗಿದೆ ಎಂಬ ಸಂಘಟನೆಗಳು ಲೋಕ ಭವನಕ್ಕೆ ದೂರು ಸಲ್ಲಿಸಿದ್ದು, ಇನ್ನು ಪುರಸ್ಕರಿಸಿರುವ ರಾಜ್ಯಪಾಲರು ಎಲ್ಲ ವರ್ಗದ ಹಿತರಕ್ಷಣೆ ಕಾಪಾಡುವ ಸಲುವಾಗಿ ಹಿಂದಿರುಗಿಸಿದ್ದಾರೆ ಎಂದು ಹೇಳಲಾಗ್ತದೆ. ಅಂದರೆ ಯಾಕೆ ಅವರು ವಾಪಸ್ ಕಳಿಸಿದ್ದಾರೆ ಅಂತಂದರೆ, ಯಾರಿಗೆ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ದೂರು ಕೊಟ್ಟಿದ್ರು, ಅವರ ಎಲ್ಲರ ಹಿತ ಕಾಪಾಡುವ ಸಂಬಂಧ ಇದನ್ನು ವಾಪಸ್ ಕಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗಿದೆ ಅಂತ ಹೇಳಿ ತೀರ್ಪು ನೀಡಿದ್ದರೂ ಜಾರಿಗೆ ತರುವ ಮೊದಲು ಸಮರ್ಪಕವಾದ ದತ್ತಾಂಶ ಮತ್ತು ವೈಜ್ಞಾನಿಕ ಆಧಾರ ಅಗತ್ಯವಾಗಿರುತ್ತದೆ. ಹೀಗಾಗಿ ಈ ಪ್ರಕ್ರಿಯೆ ಲೋಪವಿರಬಹುದು ಎಂಬ ಸಂಖ್ಯೆಯ ಮೇಲೆ ರಾಜ್ಯಪಾಲರು ನಿರ್ಧಾರಕ್ಕೆ ಬಲ ನೀಡಿದೆ. ಈಗ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಏನು ಮಾಡಿದ್ದಾರೆ, ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ರಾಜ್ಯ ಸರ್ಕಾರ ರಾಜ್ಯಪಾಲರ ಆಕ್ಷೇಪಗಳನ್ನು ಗಮನದಲ್ಲಿಟ್ಟುಕೊಂಡು ಪುನರ್ ಪರಿಶೀಲನೆ ಮತ್ತು ತಿದ್ದುಪಡಿ ತಂದು ಮತ್ತೆ ಅಂಗೀಕರಿಸುವಂತೆ ಸಲ್ಲಿಸಬಹುದು. ನೋಡಿ, ಈಗ ಏನು ಮಾಡ್ಬೋದು ಅಂತಂದ್ರೆ, ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ತಿದ್ದುಪಡಿ ಮಾಡಿ ವಾಪಸ್ ರಾಜ್ಯಪಾಲರಿಗೆ ಕಳಿಸ್ಬೋದು, ಇದನ್ನ ಅಂಗೀಕಾರ ಮಾಡ್ರಿ ಅಂತೇಳಿ. ಇಲ್ಲ ಅಂದರೆ ಈ ವಿಧೇಯಕವನ್ನು ಸಂವಿಧಾನಿಕವಾಗಿ ಸಂಕೀರ್ಣವಾಗಿದ್ದರೆ ಅದನ್ನು ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಳಿಸುವಂತೆ ರಾಜ್ಯಪಾಲರಿಗೆ ಕೋರಲು ಅವಕಾಶನೂ ಕೂಡ ಇದೆ. ಇಲ್ಲವಾದರೆ ಸಮುದಾಯಗಳ ಪ್ರತಿಪಕ್ಷಗಳ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರ್ವಪಕ್ಷ ಸಭೆ ನಡೆಸಿ ಒಮ್ಮತ ಮೂಡಿಸಬಹುದು ಅಂತಕ್ಕಂಥದ್ದು. ಅಂದರೆ ಒಳ ಮೀಸಲಾತಿ ವಿಧೇಯಕ ವಾಪಸ್ ಬಂದಿದೆಯಲ್ಲ, ಈ ಹೇಗೆ ಬಗೆಹರಿಸ್ಕೋಬೇಕು ಅಂತಂದರೆ ಇಲ್ಲಿ 3 ದಾರಿಗಳಿರುವಂಥದ್ದು. ಒಂದು ಏನು ಮಾಡ್ಬೋದು ಅಂತಂದ್ರೆ, ರಾಜ್ಯ ಸರ್ಕಾರ ಏನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ತಿದ್ದುಪಡಿ ಮಾಡಿ ವಾಪಸ್ ರಾಜ್ಯಪಾಲರಿಗೆ ಕಳಿಸ್ಬೋದು. ಇಲ್ಲ ಅಂತಂದ್ರೆ ರಾಷ್ಟ್ರಪತಿ ಅವರಿಗೆ ಕಳಿಸ್ಬೋದು. ಇಲ್ಲ ಅಂತಂದ್ರೆ ಯಾರೆಲ್ಲ ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವರನ್ನು ಕರೆದು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಕರೆದು ಒಂದು ಸರ್ವಪಕ್ಷಗಳ ಸಭೆ ಮಾಡಿ ಈ ಸಮಸ್ಯೆಯನ್ನು
ಬಗೆಹರಿಸ್ಬೋದು ಅಂಥೇಳಿ ಇದೆ. ಸೊ ಇದು ಒಳ ಮೀಸಲಾತಿಗೆ ಇರ್ತಕ್ಕಂಥದ್ದು. ಇನ್ನು ನಂತರ ಇಲ್ಲಿ ಕೆಳಗಡೆ ಒಂದು ಇದೆಯಲ್ಲ, ಅದು ಇದು ಒಳ ಮೀಸಲಾತಿಗೆ ಸಂಬಂಧಿಸಿದ್ದಲ್ಲ. ಇದ್ರ ಜೊತೆಗೆ ಇನ್ನೊಂದು ಮಸೂದೆಯನ್ನು ಮಂಡನೆ ಮಾಡಲಾಗಿತ್ತು, ಅದನ್ನು ಕೂಡ ರಾಜ್ಯಪಾಲರು ವಾಪಸ್ ಕಳಿಸಿರುವಂಥದ್ದು. ಇದಕ್ಕೆ KS ಅಧಿಕಾರಿಗಳ ಆಕ್ಷೇಪ ಅಂತ ಇದೆ, ಅದು ಒಳ ಮೀಸಲಾತಿಗೆ ಸಂಬಂಧಿಸಿದ್ದಲ್ಲ. ಓಕೆನಾ ಸ್ನೇಹಿತರೆ, ಇದು ಇದಕ್ಕೆ ಸಂಬಂಧಿಸಿಲ್ಲ. ಇದು ಮೇಲಿಂದ ವಿಚಾರ ಮಾತ್ರ ಇದಕ್ಕೆ ಸಂಬಂಧಿಸಿರುವುದು. ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗೋದಿಲ್ಲ ಅಂತೇಳಿ ಗಾಬರಿ ಆಗಬೇಡಿ. ಹಾಗಾದ್ರೆ ಸರ್ಕಾರ ಬೇಗ ಇದಕ್ಕೊಂದು ಕ್ರಮ ಕೈಗೊಳ್ಳೋದಕ್ಕೆ ಒಂದು ತಯಾರಿ ನಡೆಸ್ತಾ ಇರುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಲೀಗಲ್ ಟೀಮ್ ಇರುತ್ತೆ. ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇದ್ರ ಬಗ್ಗೆ ವಿಚಾರಗಳನ್ನು ಮಾಡ್ತಾರೆ. ಮತ್ತು ಅಲ್ಲಿ ಸಂವಿಧಾನದಲ್ಲಿ ಯಾವ್ಯಾವ ಅವಕಾಶ ಇದೆ ಅದನ್ನು ಕೂಡ ನೋಡ್ತಾರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇದನ್ನು ಜಾರಿ ಮಾಡಿ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಸರ್ಕಾರಕ್ಕೆ ಇಲ್ಲಿ ದತ್ತಾಂಶಗಳು ಮತ್ತು ವೈಜ್ಞಾನಿಕವಾಗಿ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಕ್ಕಂಥ ಮಾತನ್ನು ರಾಜ್ಯಪಾಲರಿಗೆ ಅನಿಸಿದೆ ಅಂತೇಳಿ ಇಲ್ಲಿ ನೀಡಿರುವಂಥದ್ದು. ಸೊ ಇಲ್ಲಿ ಎಡಗೈ ಮತ್ತು ಬಲಗೈ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಲಂಬಾಣಿ, ಬೋವಿ, ಕೊರವ, ಕೋರ್ಚ ಈ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಆಲ್ರೆಡಿ ಅವರು ಕೋರ್ಟಿಗೆ ಹೋಗಿರುವಂಥದ್ದು. ಓಕೆನಾ, ಸರ್ಕಾರ ಅವ್ರನ್ನ ಕರೆಸಿ ಕೂಡ ಮಾತಾಡಿದ್ದಾರೆ. ಬಟ್ ಅವ್ರ ಕೇಸು ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂಥೇಳಿ ಇನ್ನೂ ತೆಗೆದುಕೊಂಡಿಲ್ಲ. ಅವ್ರ ಕೇಸ್ ವಾಪಸ್ ತಕ್ಕೊಂಡ್ರು ಅಂತಂದ್ರೆ ಇದು ಕ್ಲಿಯರ್ ಇದೇನಾಗ್ಬಿಡುತ್ತೆ, ಒಳ ಮೀಸಲಾತಿ ಜಾರಿ ಆಗುವಂಥ ಸಾಧ್ಯತೆ ಇದೆ. ನೋಡೋಣ, ಯಾರು ಏನು ಗಾಬರಿ ಆಗಬೇಡ್ರಿ, ನಾವು ಸ್ವಲ್ಪ ದಿನದಲ್ಲಿ ಇದು ಕ್ಲಿಯರ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆನಾ ಸ್ನೇಹಿತರೆ, ಇದು ಒಳ ಮೀಸಲಾತಿ ವಿಧೇಯಕ ವಾಪಸ್ ಅಂಥೇಳಿ ತುಂಬ ಒಂಥರ ಗಾಬರಿ ಆಗುವಂಥ ವಿಚಾರ ಮಾಡ್ಕೊಳಕ್ಕೆ ಹೋಗಬೇಡಿ. ಆದರೆ ವಿಚಾರ ಇರೋದು ಮಾತ್ರ ಕೈ ಸತ್ಯ ಅಂದರೆ ಇದು ವಾಪಸ್ ಕಳಿಸ್ಬಾರ್ದಾಗಿತ್ತು ರಾಜ್ಯಪಾಲರು. ಈಗ ಕಳಿಸಿದ್ದಾರೆ ಅಂತಂದ್ರೆ ಇನ್ನೂ ಸ್ವಲ್ಪ ಸಮಯ ಇದು ತೆಗೆದುಕೊಳ್ತಾರೆ. ಅದೇ ಈಗ ಅದು ಕ್ಲಿಯರ್ ಆಗುವವರೆಗೆ ಯಾವುದೇ ರೀತಿ ನೋಟಿಫಿಕೇಶನ್ ಅಂತೂ ಆಗೋದಿಲ್ಲ, ಇದು ಮಾತ್ರ ಕ್ಲಿಯರ್. ಓಕೆ ಸ್ನೇಹಿತರೆ, ತಮಗೆ ಅರ್ಥ ಆಯಿತು ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.